ಭಗವದ್ಗೀತೆ ಇರೋದು ವೃದ್ಧಾಪ್ಯದಲ್ಲಿ ಓದಲಿಕ್ಕಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಕರೆ ಯಾವುದು? ಸನ್ಯಾಸತ್ವ ಸ್ವೀಕರಿಸುವಂತಲ್ಲ. ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂಥ ಕರೆ ಯಾವುದು? ಅರಣ್ಯಕ್ಕೆ ಹೋಗು, ವರ್ಣಾಶ್ರಮ ಅಲ್ಲ. ವೃದ್ಧಾಪ್ಯದಲ್ಲಿ ಅರಣ್ಯಕ್ಕೆ ಹೋಗುವಂಥ ಕರೆಯನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡಲಿಲ್ಲ. ಕೊಟ್ಟಂಥ ಕರೆ ಯಾವುದು? 2ನೇ ಅಧ್ಯಾಯದ 2ನೇ ಮತ್ತು 3ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಕುತಸ್ತ್ವ ಕಶ್ಮಲವಿದಂ ವಿಷಮೇ ಸಂಪುತ ಸ್ಥಿತಂ ಅನಾರ್ಯ ದುಷ್ಟನ ಸ್ವರ್ಗಂ ಅಕೃತಿಕರಂ ಅರ್ಜುನ ಕ್ಲೈಭ್ಯಮಸ್ಮಗ ಪಾರ್ಥ ನೈತದ್ವಿಪದ್ಯತೆ ಶುದ್ಧ ಹೃದಯ ದೌರ್ಬಲ್ಯಂ ತೆಕ್ತೋದಿಷ್ಠ ಪರಂತಪ. ಅರ್ಜುನ, ಏನು ಮಾಡ್ತಾ ಇದೆಯಾ ನೀನು? ಎಲ್ಲವನ್ನು ಬಿಟ್ಟು ನಾನು ಅರಣ್ಯಕ್ಕೆ ಹೋಗ್ತೀನಿ ಅನ್ನೋ ಸನ್ಯಾಸತ್ವ ಭಾವದಲ್ಲಿ ಕೂತಿದೆಯಲ್ಲ, ಈ ಸಂದರ್ಭದಲ್ಲ. ನಿನ್ನ ಕ್ಷತ್ರಿಯ ಧರ್ಮವನ್ನು ನೆನಪಿಸ್ಕೊಳ್ಳಪ್ಪ. ಆರ್ಯರ ಇಡೀ ಜನಾಂಗಕ್ಕೆ ಅವಮಾನ ಮಾಡ್ತಾ ಇದೆಯಾ ನೀನು. ಆರ್ಯರ ಜನಾಂಗ ಕೊಟ್ಟಂತ ಮಾತು ಯಾವುದು? ಯುದ್ಧದಲ್ಲಿ ಮಣದು ರಣಾಂಗಣಕ್ಕೆ ಆಹುತಿಯಾಗಿ ವೀರಸ್ವರ್ಗವನ್ನು ಪ್ರಾಪ್ತಿಯಾಗಬೇಕು ಅಂತ. ಆ ಕ್ಷತ್ರಿಯ ಕುಲದ ಜ್ಞಾನವನ್ನು ನೆನಪಿಸ್ಕೋ. ಕೈಯಲ್ಲಿ ಧನುರ್ವಿದ್ಯೆ ಕೊಟ್ಟಿದ್ದಾರೆ ನಿನ್ನ ಗುರುಗಳು. ಆ ಧನುರ್ವಿದ್ಯೆಯನ್ನು ನೆನಪಿಸ್ಕೊಂಡು ಕೈಯಲ್ಲಿ ಗಾಂಡೀವವನ್ನು ಹಿಡಿದು ಶತ್ರುಗಳ ನಾಶವನ್ನು ಮಾಡಿ ಧರ್ಮ ರಕ್ಷಣೆಗೆ ಸಿದ್ಧವಾಗಪ್ಪ.